ಸರ್ ನಮಸ್ಕಾರ. ನಿಮ್ಮ AW ಚಾನೆಲ್ ಹೆಸರು. ಈಗ ರೀಸೆಂಟಾಗಿ ಸರ್ ಕನ್ನಡ ಇದರಲ್ಲಿ ಅದೇ ಬೋರ್ಡ್ ಇರಬೇಕು, ಇಂಗ್ಲೀಷ್ ಬೋರ್ಡಲ್ಲಿ ಹಾಕಿರೋದೆಲ್ಲ ಜಗಳ ಆಯಿತು. ಸೊ ಅದು ಆ ಥರ ಜಗಳ ಮಾಡಿರೋದು ಸರಿನಾ ಸರ್? ಜಗಳ ಆಡಿದ್ರು. ಸೊ ನಮಸ್ಕಾರ. ಸೊ ಕನ್ನಡ ಅಂದರೆ ನಮಗೂ ಇಷ್ಟನೇ. ಅಂದರೆ ಬೆಂಗಳೂರು ಅಂತ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ ಎಲ್ಲ ಬೇರೆ ಊರಿಂದನೂ ಬಂದಿರ್ತಾರೆ. ಸೊ ಅವ್ರಿಗೋಸ್ಕರ ನಾವು ಬೆನಿಫಿಟ್ ಆಗಬೇಕು ಅಂತ ಅಂಗಡಿಗಳಾಗಲಿ ಎಲ್ಲ ಲ್ಯಾಂಗ್ವೇಜಲ್ಲಿ ಹಾಕಲೇಬೇಕಾಗುತ್ತೆ. ಸೊ ಅದೊಂದು ರೀಸನಿಂದ. ಬಟ್ 99% ಅಂಗಡಿಗಳಲ್ಲಿ ನಾನು ನೋಡ್ದಂಗೆ ಕನ್ನಡ ಫಸ್ಟ್ ಹಾಕಿರ್ತಾರೆ, ಮೇಲೆ ಕೆಳಗಡೆ ಇಂಗ್ಲೀಷ್ ಹಾಕಿರ್ತಾರೆ. ಅದು ಹಾಕದೇ ಇರೋದು ತಪ್ಪು. ಸೊ ಆ ಹೇಳಿರೋ ಪ್ರಾಸೆಸ್ನ ಎಲ್ಲರೂ ಫಾಲೋ ಮಾಡಿದ್ರೆ ಎಲ್ರಿಗೂ ಖುಷಿ, ಲೋಕಲ್ ಅವ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟಂಗೆ ಒಂದು ಧೈರ್ಯ ಬರುತ್ತೆ. ಸೊ ಕನ್ನಡ ಅನ್ನೋದು ನಾವು ಎಷ್ಟು ಉಳಿಸ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಸೊ ಕನ್ನಡನ ಇಷ್ಟಪಟ್ಟು ನಾವು ಬೇರೆಯವ್ರು ಕಲಿಸ್ಬೇಕು. ಇವಾಗ ಸ್ಕೂಲಲ್ಲಿ ಹೋದರೆ 90% ಸ್ಕೂಲ್ಗಳಲ್ಲಿ ಕನ್ನಡ ಅನ್ನೋದೇ ಕಂಪಲ್ಸರಿ ಇಲ್ಲ. ಸೊ ಅಲ್ಲೊಂದು ತಪ್ಪಾಗ್ತಾ ಇದೆ. ನಾವು ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡನೂ ಇಂಪಾರ್ಟೆಂಟು. ಸೊ ನಮ್ಮ ಲೋಕಲಲ್ಲಿ ಬೆಳೆದವ್ರಿಗೆ ಕನ್ನಡ ಬಿಟ್ಟು ಬೇರೆ ನಮಗೆ ಗ್ರೋತ್ ಇರೋಲ್ಲ. ನಾವು ಬೇರೆ ಕಡೆ ಹೋದರೆ ನಮ್ಗೆ ಆ ಥರ ರೆಸ್ಪೆಕ್ಟ್ ಇಲ್ಲ. ತಮಿಳ್ನಾಡಿಗೆ ಹೋಗಿ ನೀವು ತಮಿಳೇ ಬೇಕು ಅಂತಾರೆ, ನಾರ್ತಲ್ಲಿ ಹೋದರೆ ಹಿಂದಿನೇ ಮಾತಾಡ್ಬೇಕಂತಾರೆ. ಸೊ ತಪ್ಪೇನಿಲ್ಲ, ನಿಮ್ಮ ಲೋಕಲ್ ಪ್ರದೇಶದಲ್ಲಿ ನೀವು ಇಂಪಾರ್ಟೆನ್ಸ್ ಬೇಕಂದರೆ ನಾವು ಕನ್ನಡ ಉಳಿಸ್ಕೋಬೇಕು. ಸೊ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ. ಹೊಡೆದಾಕೋದು ಬೋರ್ಡು ಒಂಥರ ತಪ್ಪು. ನೋಟಿಸ್ ಕೊಟ್ಟು ಒಂದು ಸಲ ವಾರ್ನಿಂಗ್ ಕೊಟ್ಟು ಆಮೇಲೆ ಮಾಡಿದ್ರೆ, ಮಾಡಲಿಲ್ಲ ಅಂದರೆ ಮಾಡಬೇಕು. ಸೊ ಒಂದೇ ಸಲ ಹೋಗಿ ಹೊಡೆದಾಕೋದು ತಪ್ಪೇನೋ ಅನಿಸ್ತದೆ. ಸರ್ ಈಗ ನಾನು ಆ್ಯಕ್ಚುಲಿ ತಮಿಳ್ನಾಡಿಗೆ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಇಳಿದಿದ ತಕ್ಷಣ ಏನೇ ಇಂಗ್ಲೀಷೇ ಇರಲಿ ಗೊತ್ತಿದ್ರು ಬಟ್ ಅವ್ರ ಗೆತ್ತು ಆ ಥರ ಇದೆ ನನಗೆ ಅನ್ನಿಸ್ತದೆ. ಯಾಕೆಂದರೆ ಎಲ್ಲೇ ನೋಡಿದ್ರು ತಮಿಳ್ ಇದಿರುತ್ತೆ ಬೋರ್ಡೆ. ಅವ್ರು ಮಾತಾಡೋದು ಕಂಪ್ಲೀಟ್ ವಾತಾವರಣನೇ ಹಂಗಿಟ್ಟವ್ರೆ. ಬಟ್ ಇಲ್ಲಿ ಹೇಗೆ ಅಂದರೆ ಬ್ಯಾಂಗ್ಳೂರಲ್ಲೆಲ್ಲ ಹೋದರೆ ಊರಲ್ಲಿ ಆಟೋಮೆಟಿಕ್ ಆ ಒಂದು ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋನು ಹಾಗೇ ಇರಬೇಕು ಅನ್ನಿಸ್ಬಿಡುತ್ತದೆ. ಸೊ ಈ ಥರ ಎಲ್ಲ ಇದ್ದಾಗ ನಮ್ಮ ಭಾಷೆಗೆ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ ಅವಾಗ ಅಂತ ನನಗೆ. ಅದು ನಾವು ಕನ್ನಡನ ಏನಕ್ಕೆ ಇಷ್ಟಪಡಬೇಕು ಅನ್ನೋದು ಒಂದು ರೀಸನ್ ಬರಬೇಕು ಜನಕ್ಕೆ. ಇತ್ತೀಚೆಗೆ ನಮ್ಮ ಕನ್ನಡ ಮೂವೀಸ್ ಒಳ್ಳೆ ಹೆಸರು ಕೊಟ್ಟಿದೆ. ಅದರಿಂದ ಅದನ್ನಾದರೂ ನಾವು ಅದನ್ನು ಮುಂದುವರಿಸಬೇಕು. ಒಂದು ಕಿಕ್ ಸ್ಟಾರ್ಟ್ ಕೊಟ್ಟಿದ್ದೀವಿ. KGF ಆಗಲಿ, ಒಂದು ಕಾಂತಾರಾವ್ ಆಗಲಿ, ಒಳ್ಳೊಳ್ಳೆ ಮೂವಿಗಳು ಬಂದಿದೆ. ಕನ್ನಡ ಅನ್ನೋ ವ್ಯಾಲ್ಯೂ ಅರ್ಥ ಆಗಿದೆ. ಲೋಕಲ್ ರೀಜ್ನಲ್ ಮೂವೀಸ್ಗೆ ಎಷ್ಟು ವ್ಯಾಲ್ಯೂ ಇದೆ. ಮೊದಲೊಂದು ಸಂಕೋಚ ಆಗ್ತಾಯಿತ್ತು, ಕನ್ನಡ ಅಂದರೆ ಅರ್ಥ ಆಗುತ್ತೋ ಇಲ್ವೋ ಅಂತ. ಅದು ಇವಾಗ ಬ್ರೇಕ್ ಆಗಿದೆ. ಸೊ ಅದನ್ನು ಉಳಿಸ್ಕೋಬೇಕಂದ್ರೆ ಈಗ ಎಲ್ಲರೂ ಕನ್ನಡನೇ ಪ್ರಿಯಾರಿಟಿ ಕೊಟ್ಟು ಫಸ್ಟ್ ಕನ್ನಡದಲ್ಲೇ ಮಾತಾಡಿ. ನಾನೊಂದು ಪ್ರಾಕ್ಟಿಕಲ್ ಪಾಯಿಂಟ್ ಏನು ಮಾಡ್ತೀನಿ ಅಂದರೆ, ಯಾರೇ ಒಂದು ಕಸ್ಟಮರ್ ಕಾಲ್ ಮಾಡಿದ್ರೆ ಕನ್ನಡ ಬರುತ್ತಾ ಅಂತ ಕೇಳ್ತೀನಿ. ಸೊ ಎಲ್ಲರೂ ಅದು ಪ್ರಾಕ್ಟೀಸ್ ಮಾಡಿ. ನಮ್ಮ ಕರ್ನಾಟಕದವ್ರು ಎಲ್ಲರೂ ಫಾಲೋ ಮಾಡಿ. ಆಗಲೇ ನಾವು ಒಂದು ಕನ್ನಡ ಒಬ್ಬನಿಗೆ ಜಾಬ್ ಕೊಟ್ಟಂಗೆ ಆಗುತ್ತೆ, ಕೆಲಸ ಕೊಡಿಸ್ದಂಗೆ ಆಗುತ್ತೆ. ಅದು 2 ದಿನ ಆದಮೇಲೆ ನಂಗೆ ಕನ್ನಡ ಕಾಲ್ ಬರುತ್ತೆ. ಅದರ ಅರ್ಥ ಏನು, ಯಾರೋ ಒಬ್ಬ ಕನ್ನಡನ ಕೂರಿಸಿ ಅವ್ನು ನನ್ನ ಕಾಲ್ ಮಾಡಿಸ್ತಾರೆ ಅಂತ. ಸೊ ಇದೊಂದು ಚಿಕ್ಕದು ಸ್ಟಾರ್ಟ್ ಮಾಡಿ ಎಲ್ಲರೂ ಆಗೋ ಥರ ಒಂದೊಂದು ಥರ ಸ್ಮಾಲ್ ಥಿಂಕ್ ಮಾಡಿದ್ರೆ ಏನೋ ಒಂದು ಕನ್ನಡನ ಉಳಿಸ್ಕೋಬೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.